ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಯುನೀಕ್ ಟೆಕ್ ವರ್ಲ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೇ 2, 1945ರಲ್ಲಿ ಪ್ಯಾರಿಸ್ನ ದಿ ಸ್ಟಾರ್ಸ್ ಆ್ಯಂಡ್ ಸ್ಟ್ರಿಪ್ಸ್ ಅನ್ನೋ ಪತ್ರಿಕೆಯಲ್ಲಿ ಹಿಟ್ಲರ್ ಇನ್ನಿಲ್ಲ ಅನ್ನೋ ಹೆಡ್ಲೈನ್ಸ್ ಹಾಕಲಾಗಿತ್ತು. ಈ ಪತ್ರಿಕೆಯಲ್ಲಿ ಹಿಟ್ಲರ್ ಸಾವಿನ ಒಂದು ದಿನಕ್ಕೂ ಮುಂಚೆ ಅಂದರೆ ಮೇ 1ರಂದು ಜನರಲ್ ಜರ್ಮನ್ ರೇಡಿಯೋ ಒಂದು ಅಡಾಲ್ಫ್ ಹಿಟ್ಲರ್ ಸಾವನ್ನಪ್ಪಿದ್ದಾರೆ ಅಂತ ಅನೌನ್ಸ್ ಮಾಡುತ್ತೆ. ಹಿಟ್ಲರ್ ಸಾವನ್ನ ಜರ್ಮನ್ ವಾಯುಸೇನಾ ಮುಖ್ಯಸ್ಥ ಅಡ್ಮಿರಲ್ ಡ್ಯಾನಿಚ್ ವಹಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಈ ಸುದ್ದಿ ವಿಸ್ತಾರವಾದ 5 ದಿನಗಳ ಬಳಿಕ ಅಂದರೆ 7 ಮೇ 1945ರಂದು ಜರ್ಮನಿ ಈ ಪತ್ರದ ಮೇಲೆ ಸಹಿ ಹಾಕಿತ್ತು. ಬರ್ಲಿನ್ ಹಿಟ್ಲರ್ ಸಾವಿನ ಸುದ್ದಿಯನ್ನ ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಹಿಟ್ಲರ್ ಮೃತದೇಹವನ್ನು ಹುಡುಕೋದಕ್ಕೆ ಶುರು ಮಾಡಿತ್ತು. ಆಗ ಸೋವಿಯತ್ ರೆಡ್ ಆರ್ಮಿ ಕಣ್ಣಿಗೆ ಒಂದು ದೇಹ ಕಂಡಿತ್ತು. ಆ ದೇಹ ಬೇರೆ ಯಾರ್ದೂ ಆಗಿರಲಿಲ್ಲ, ಹಿಟ್ಲರ್ನ ಅತ್ಯಾಪ್ತ ಜೋಸೆಫ್ ಕಾಬಲೆನ್ಸ್ನಿಂದಾಗಿತ್ತು. ಕಾಬಲ್ಸ್ ದೇಹದ ಜೊತೆ ಆತನ ಹೆಂಡತಿ ಮ್ಯಾಗ್ಡಾ ಮತ್ತು ಆತನ 6 ಮಕ್ಕಳ ಮೃತದೇಹ ಕೂಡ ಸಿಕ್ಕಿತ್ತು. ಇವರ ದೇಹ ಹೆಚ್ಚು ಸುಟ್ಟಿರದ ಪರಿಣಾಮ ಗುರುತು ಪತ್ತೆ ಹಚ್ಚುವುದಕ್ಕೆ ಹೆಚ್ಚು ಕಷ್ಟ ಆಗಿರಲಿಲ್ಲ. ಸಾವಿರಾರು ಮೃತದೇಹಗಳನ್ನು ಹುಡುಕಿದ ಬಳಿಕ ಸೋವಿಯತ್ ಆರ್ಮಿಗೆ ಮತ್ತೊಂದು ಮೃತದೇಹ ಸಿಕ್ಕಿತ್ತು. ಅದು ಥೇಟ್ ಹಿಟ್ಲರ್ ದೇಹದಂತೆ ಕಾಣ್ತಿತ್ತು. ಆದರೆ ಕೆಲ ದಿನಗಳ ಬಳಿಕ ಅದು ಹಿಟ್ಲರ್ ದೇಹವಲ್ಲ, ಹಿಟ್ಲರ್ ಬಾಡಿ ಡಬಲ್ ದೇಹ ಅಂತ. ಆ ಕಾಲದಲ್ಲಿ ತುಂಬಾ ಜನ ನಾಯಕರು ಬಾಡಿ ಡಬಲ್ಗಳನ್ನು ಬಳಸ್ತಿದ್ರು. ಇಂಗ್ಲೆಂಡ್ನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಕೂಡ ಬಾಡಿ ಡಬಲ್ ಬಳಸ್ತಿದ್ರಂತೆ. ಸೋವಿಯತ್ ಯೂನಿಯನ್ ಹೆಡ್ ಜೋಸೆಫ್ ಸ್ಟಾಲಿನ್ ಕೂಡ ಬಾಡಿ ಡಬಲ್ ಯೂಸ್ ಮಾಡ್ತಿದ್ರಂತೆ. ಅಚ್ಚರಿ ಏನಂದ್ರೆ ಸೋವಿಯತ್ ಸೇನೆ ಜರ್ಮನಿ ತಲುಪುವ ಮೊದಲೇ ಖುದ್ದು ಹಿಟ್ಲರ್ನ ಬಾಡಿ ಡಬಲ್ ಬದಲಾಯಿಸಿದ್ದಂತೆ. ಈ ಬಗ್ಗೆ FBIಗೂ ಕೂಡ ಮಾಹಿತಿ ಸಿಕ್ಕಿತ್ತು. ಆದರೆ ಹಿಟ್ಲರ್ ದೇಹ ಸಿಗದೇ ಇರೋದ್ರ ಬಗ್ಗೆ ಸೋವಿಯತ್ ಒಕ್ಕೂಟಕ್ಕೆ ಅನುಮಾನ ಶುರುವಾಗಿತ್ತು. ಇದಕ್ಕೆ ಕಾರಣ ಏನಂದ್ರೆ ಹಿಟ್ಲರ್ ಸಾವನ್ನಪ್ಪಿರುವ ಸುದ್ದಿಯನ್ನ ಖುದ್ದು ಜರ್ಮನಿಯೇ ನೀಡಿತ್ತು. ಆದರೆ ಹಿಟ್ಲರ್ ದೇಹ ಸಿಕ್ಕ ಮೇಲೆ ಈ ವಿಚಾರವನ್ನ ಯಾರು ನಂಬೋದಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಹಿಟ್ಲರ್ ಸತ್ತು 3 ದಿನಗಳ ಬಳಿಕ ಅಂದ್ರೆ 1945ರ ಜುಲೈನಲ್ಲಿ ಅಧಿಕೃತವಾಗಿ ಒಂದು ಕಾನ್ಫರೆನ್ಸ್ ನಡೆದಿತ್ತು. ಈ ಕಾನ್ಫರೆನ್ಸ್ನಲ್ಲಿ ಜಗತ್ತಿನ 3 ಬಲಿಷ್ಠ ನಾಯಕರು ಭಾಗಿಯಾಗಿದ್ರು. ಒಂದು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಹ್ಯಾರಿ ಟ್ರೂಮನ್. ಆಗ ಸ್ಟಾಲಿನ್ ಹಿಟ್ಲರ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಸ್ಟಾಲಿನ್ ಹಿಟ್ಲರ್ ಓಡಿ ಹೋಗಿದ್ದಾನೆ ಅಂತ ಹೇಳ್ತಾನೆ. ಈ ಬಗ್ಗೆ ಅನೇಕ ಪತ್ರಿಕೆಗಳಲ್ಲಿ ಸುದ್ದಿ ಕೂಡ ಬಿತ್ತಾರವಾಗುತ್ತೆ. ಕೆಲವರು ಹಿಟ್ಲರ್ ನಾರ್ತ್ ಅಮೆರಿಕಕ್ಕೆ ಹೋಗಿದ್ದಾನೆ ಅಂದ್ರೆ ಇನ್ನೂ ಕೆಲವರು ಸೌತ್ನಲ್ಲಿದ್ದಾನೆ ಅಂತ ಹೇಳ್ತಾರೆ. ಇಡೀ ಜಗತ್ತಿನ ಅನೇಕರು ಹಿಟ್ಲರ್ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಅದ್ಯಾವುದು ಸತ್ಯವಾಗಿರುವುದಿಲ್ಲ. 8 ವರ್ಷಗಳ ತನಕ ಇದೇ ನಡೀತಾನೆ ಇರುತ್ತೆ. ಆದರೆ ಮಾರ್ಚ್ 5ನೇ ತಾರೀಕು 1953ರಂದು ಜೋಸೆಫ್ ಸ್ಟಾಲಿನ್ ಸಾವನ್ನಪ್ಪುತ್ತಾನೆ. ಆಗ ಎಲ್ಲರ ಕಣ್ಮುಂದೆ ಸತ್ಯ ಹೊರಬರುತ್ತೆ. ಇಬ್ಬರು ತಮ್ಮ ಪುಸ್ತಕದಲ್ಲಿ ಹಿಟ್ಲರ್ ಸಾವಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ರು. ಈ ಪೈಕಿ ಒಬ್ಬರು ಇಲಿನಾ, ಇನ್ನೊಬ್ಬರು ಹ್ಯೂಟ್ರೋವರ್ ರೋಪರ್. ಹಿಟ್ಲರ್ ಸತ್ತಿದ್ದಾನೆ ಬದುಕಿದ್ದಾನೆ ಎನ್ನುವುದನ್ನ ಪತ್ತೆ ಹಚ್ಚೋದಕ್ಕೆ ಸೋವಿಯತ್ ಒಕ್ಕೂಟ ಒಂದು ಸ್ಪೆಷಲ್ ತಂಡವನ್ನ ರಚನೆ ಮಾಡಿತ್ತು. ಈ ಟೈಮ್ನಲ್ಲಿ 3 ಜನ ಇದ್ರು, ಮೇಜರ್ ಗಾರ್ಬಿಷನ್, ಮೇಜರ್ ಬಿಸ್ಟ್ರಾ, ಇಲಿನ್. ಈ ತಂಡ ಬರ್ಲಿನ್ ತಲುಪಿದಾಗ ಘಟನೆ ನಡೆದ ಜಾಗದಲ್ಲಿ ಹೆಜ್ಜೆಯೊಂದು ಮೂಡಿರೋದು ಗೊತ್ತಾಗುತ್ತೆ. ಈ ಹೆಜ್ಜೆ ಯಾರದ್ದು ಅನ್ನೋದನ್ನ ತಿಳಿಯೋದಕ್ಕೆ ಈ ತಂಡ ಕುತೂಹಲವಾಗಿರುತ್ತೆ. ಈ ಸ್ಥಳದಲ್ಲಿದ್ದ ಮಣ್ಣನ್ನ ಸರಿಸಿದಾಗ ಅಲ್ಲಿ 2 ಶವಗಳು ಸಿಗುತ್ತವೆ. ಈ 2 ದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ವು. ಹೀಗಾಗಿ 2 ಶವಗಳನ್ನ ಪೋಸ್ಟ್ಮಾರ್ಟಮ್ಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ. ಆದರೆ ಫಾರೆನ್ಸಿಕ್ ತಂಡ ಮಾತ್ರ ಸುಟ್ಟಿರುವ ದೇಹದಲ್ಲಿ ಉಳಿದಿರುವ ಹಲ್ಲುಗಳಿಂದ ಮಾತ್ರ ದೇಹ ಯಾರದ್ದು ಅಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಆಗ ಹಿಟ್ಲರ್ ಡೆಂಟಿಸ್ಟ್ ಯಾರು ಅನ್ನೋದನ್ನ ಹುಡುಕೋದಕ್ಕೆ ಶುರು ಮಾಡಲಾಗುತ್ತೆ. ಇಲ್ಲಿನ ಹೂಗೋ ಬ್ಲಾಚೆಕ್ ಕ್ಲಿನಿಕ್ಗೆ ಹೋದಾಗಲೇ ಗೊತ್ತಾಗೋದು ಹಿಟ್ಲರ್ ಡೆಂಟಿಸ್ಟ್ ಆಗ್ಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅಂತ. ಆದರೆ ಈ ಕ್ಲಿನಿಕ್ನಿಂದ ಇಲಿನ್ಗೆ ಒಂದು ಲೀಡ್ ಸಿಗತ್ತೆ. ಅದೇನಂದ್ರೆ ಡೆಂಟಿಸ್ಟ್ನ ಸಹಾಯಕಿ ಕೇತಿಯಾ. ಈ ಕೇತಿಯ ಹಿಟ್ಲರ್ ಡೆಂಟಲ್ ಕೇಸನ್ನ ಹ್ಯಾಂಡಲ್ ಮಾಡಿದ್ಲು ಅನ್ನೋದು ಗೊತ್ತಾಗುತ್ತೆ. ಅದರಂತೆ ಇಲಿನ್ ಲೀನಾ ಕೇತಿಯಾಳನ್ನ ಹುಡುಕಿ ಲಾಕ್ ಮಾಡ್ತಾಳೆ. ಅದರಂತೆ ಕೇತಿಯಿಗೆ ಹಿಟ್ಲರ್ ಹಲ್ಲಿನ ಚಿತ್ರವನ್ನ ಬಿಡಿಸೋದಕ್ಕೆ ಹೇಳ್ತಾಳೆ. ಹಿಟ್ಲರ್ ಹಲ್ಲುಗಳಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಯಾಗಿತ್ತು. ಹಿಟ್ಲರ್ಗೆ ಕೇವಲ 15 ಹಲ್ಲುಗಳಿತ್ತು. ಅದರಲ್ಲೂ ಕೆಲ ಹಲ್ಲುಗಳಲ್ಲಿ ಗೋಲ್ಡ್ ಪ್ಲೇಟೆಡ್ ಇತ್ತು. ಇದರಿಂದ ಕೇತಿಯಿಗೆ ಹಿಟ್ಲರ್ ಹೇಗೆ ಕಾಣ್ತಾನೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿತ್ತು. ಇಲಿನ್ ಕೇತಿಗೆ ಕೆಲ ಸಾಕ್ಷಿಗಳ ಬಗ್ಗೆಯೂ ಕೇಳ್ತಾಳೆ. ಆಗ ಕೇತಿ ಹಿಟ್ಲರ್ ಡೆಂಟಲ್ ರೆಕಾರ್ಡ್ಗಳ ಬಗ್ಗೆ ಮಾಹಿತಿ ಕೊಡ್ತಾಳೆ. ಈ ಮಾಹಿತಿ ಆ ಬಂಕರ್ಸ್ನಲ್ಲಿತ್ತು. ಈ ಡೆಂಟಲ್ ರೆಕಾರ್ಡ್ನಲ್ಲಿ ಹಿಟ್ಲರ್ ಸಾಯೋದಕ್ಕೂ ಮುಂಚಿನ ಎಕ್ಸ್ರೇಗಳಿದ್ವು. ಈ ಎಕ್ಸ್ರೇಗಳು ಸಿಕ್ಕಿರುವ ದೇಹವನ್ನ ಮ್ಯಾಚ್ ಮಾಡ್ತಿತ್ತು.
ತನಿಖೆ ಬಳಿಕ ಇನ್ನೊಂದು ಅಚ್ಚರಿ ಅಂಶ ಬಯಲಾಗುತ್ತೆ. ಅದೇನಂದ್ರೆ ಸಿಕ್ಕಿರುವ ಇನ್ನೊಂದು ಮೃತದೇಹ ಹಿಟ್ಲರ್ ಸಹೋದರಿ ಇವಾ ಬ್ರಾನೋದು ಅಂತ ಗೊತ್ತಾಗುತ್ತೆ. ಆಗ ಹಿಟ್ಲರ್ ಸತ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಿಟ್ಲರ್ ಡೆಂಟಿಸ್ಟ್ ಸಹಾಯಕಿ ಕೇತಿಯನ್ನ ಸೋವಿಯತ್ ಆರ್ಮಿ ವಶಕ್ಕೆ ಪಡೆದಿತ್ತು. ಈಕೆ ಅಪರಾಧ ಏನಿತ್ತು ಅಂದ್ರೆ ಆಕೆ ಹಿಟ್ಲರ್ ಸಾವಿನ ಸಾಕ್ಷಿ ನೀಡಿದ್ಲು. ಹಿಟ್ಲರ್ ನಿಮ್ಮ ಬಳಿ ಬಂದಾಗ ಬಾಟಲ್ ಮೂಲಕ ಅವನನ್ನ ಮರ್ಡರ್ ಮಾಡಬಹುದಾಗಿತ್ತು. ನೀವು ಆ ಕೆಲಸ ಮಾಡಿಲ್ಲ ಅಂತ ಆರೋಪ ಹೊರಿಸಲಾಗಿತ್ತು. ಸೀನಿಯರ್ ಡಾಕ್ಟರ್ ಓಡಿ ಹೋಗುವಾಗ ಕೇತಿಗೂ ಎಸ್ಕೇಪ್ ಆಗುವುದಕ್ಕೆ ಹೇಳಿದ್ದಂತೆ. ಆದರೆ ಕೇತಿ ಡಾಕ್ಟರ್ ಮಾತು ಕೇಳಿರಲಿಲ್ಲ. ಯಾಕಂದ್ರೆ ಕೇತಿ ಪ್ರಿಯಕರ ಜರ್ಮನ್ ಸೇನೆಯಲ್ಲಿದ್ದ. ಈಕೆ ಅವನಿಗಾಗಿ ಕಾಯ್ತಿದ್ಲು. ಒಂದ್ ವೇಳೆ ಕೇತಿ ಬರ್ಲಿನ್ನಿಂದ ಓಡಿ ಹೋಗಿದ್ರೆ ತನ್ನ ಪ್ರಿಯಕರನ್ನ ಎಂದೂ ಕೂಡ ಭೇಟಿಯಾಗಲು ಆಗ್ತಿರ್ಲಿಲ್ಲ. ಸೋವಿಯತ್ ರಷ್ಯಾ ಕೇತಿಯನ್ನ ಬರೋಬ್ಬರಿ 10 ವರ್ಷಗಳ ಕಾಲ ಜೈಲಿನಲ್ಲಿರಿಸಿತ್ತು. ಕೇತಿ ಅಲ್ಲಿಂದ ಹೊರಬಂದಾಗ ಎಲ್ಲವೂ ಬದಲಾಗಿ ಹೋಗಿತ್ತು. ಆಗ ಆಕೆ ವಯಸ್ಸು 45 ಆಗಿತ್ತು. ಕೇತಿ ಪ್ರಿಯಕರ ಇನ್ಯಾರನ್ನೋ ಮದುವೆಯಾಗಿದ್ದ. ಅವನು ಸಾಯೋದಕ್ಕಿಂತ 1 ದಿನ ಮೊದಲು ಕೇತಿಗೆ ಕ್ಷಮೆ ಕೇಳಿದ್ದ. ಆದ್ರೆ ಆ ಕ್ಷಮೆ ಅರ್ಥ ಕಳ್ಕೊಂಡಂತಾಗಿತ್ತು. ಹಾಗಾಗಿ ಈ ಯುದ್ಧದಿಂದ ಕೇತಿ ತುಂಬಾ ಅಮೂಲ್ಯವಾದದನ್ನ ಕಳೆದುಕೊಂಡಿದ್ಲು. ಇನ್ನೊಂದು ರಿಪೋರ್ಟ್ ಹ್ಯೂ ರಾಫರ್ ರಿಪೋರ್ಟ್. ಈ ರಿಪೋರ್ಟ್ ಪ್ರಕಾರ ಜರ್ಮನ್ ಸಾಕ್ಷಿಗಳಿಂದ ಹಿಟ್ಲರ್ ಸಾವಿನ ಬಗ್ಗೆ ಕೇಳಿದ್ರು. 30 ಏಪ್ರಿಲ್ 1945ರಂದು ಮಧ್ಯಾಹ್ನ 1 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕೀಟಲ್ ಸೋವಿಯತ್ ಆರ್ಮಿ ದಾಳಿ ಮಾಡುವ ಬಗ್ಗೆ ಹಿಟ್ಲರ್ಸ್ಗೆ ಮಾಹಿತಿ ನೀಡಿದ್ದ. ಇದಷ್ಟೇ ಅಲ್ಲದೆ 200 ಬರ್ಲಿನ್ ಸ್ವಯಂ ಸೇವಕರನ್ನ ಕರ್ಕೊಂಡು ಜರ್ಮನಿ ಬಿಟ್ಟು ಹೋಗುವಂತೆ ಹೇಳಿದ್ದ. ಆದರೆ ಹಿಟ್ಲರ್ ನಾನು ಹೇಳಿಯಂತೆ ಓಡಿ ಹೋಗುವ ಬದಲು ಅದನ್ನ ಎದುರಿಸೋದನ್ನ ಇಷ್ಟಪಡ್ತೀನಿ ಅಂದಿದ್ದ. ಈ ವೇಳೆ ಹಿಟ್ಲರ್ ಬಂಕರ್ಸ್ನಲ್ಲಿದ್ದ ಪ್ರತಿಯೊಬ್ಬ ಸಿಬ್ಬಂದಿಯನ್ನ ಭೇಟಿಯಾಗಿ ಅವರೆಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಥ್ಯಾಂಕ್ ಯು ಹೇಳಿದ್ದ. ಆಗ ಹಿಟ್ಲರ್ ಕೈಗೆ ಸೈನೈಡ್ ಟ್ಯಾಬ್ಲೆಟ್ ಕೊಡಲಾಗುತ್ತೆ. ಅದನ್ನ ಹಿಟ್ಲರ್ ಮೊದಲು ತನ್ನ ಫೇವರೇಟ್ ಶ್ವಾನ ಬ್ಲ್ಯಾಂಡಿಗೆ ಕೊಡ್ತಾನೆ. ಇದಷ್ಟೇ ಅಲ್ಲದೆ ಬ್ಲ್ಯಾಂಡಿಯ ಮರಿಗಳನ್ನ ಸಹ ಶೂಟ್ ಮಾಡಿ ಕೊಲ್ಲುವಂತೆ ಆದೇಶ ಕೊಟ್ಟಿರ್ತಾನೆ. ತನ್ನ ಹಾಗೂ ಇವಾಳ ದೇಹ ಕೂಡ ಪೆಟ್ರೋಲ್ನಿಂದ ಸುಡುವಂತೆ ಹೇಳಿರ್ತಾನೆ. ಇದಾದ ಮೇಲೆ ಹಿಟ್ಲರ್ ಮತ್ತು ಇವಾ ಬ್ರಾನ್ ಇಬ್ಬರು ಹಿಟ್ಲರ್ ಸ್ಟಡಿ ರೂಮ್ಗೆ ಹೋಗ್ತಾರೆ. ಇವಾ ಬ್ರಾನ್ ಸೈನೈಡ್ ಮಾತ್ರೆ ನುಂಗಿದ್ರೆ ಹಿಟ್ಲರ್ ತನ್ನ ಗನ್ನಿಂದ ಶೂಟ್ ಮಾಡ್ಕೊಂಡಿರ್ತಾನೆ. ಆಮೇಲೆ ಹಿಟ್ಲರ್ ಜನರಲ್ ವಿಲ್ಹಮ್ ಬರ್ಗಾರ್ಡರ್ ಉಳಿದ ಜನರ ಜೊತೆ ಹಿಟ್ಲರ್ ರೂಮ್ಗೆ ಬಂದು ಇಬ್ಬರ ಮೃತದೇಹಗಳನ್ನ ಗಾರ್ಡನ್ ಅಲ್ಲಿ ಸುಟ್ಟು ಹಾಕುವಂತೆ ಹೇಳ್ತಾನೆ. ಈ ಎರಡೂ ರಿಪೋರ್ಟ್ ಹಿಟ್ಲರ್ ಸಾವಿನ ಸತ್ಯವನ್ನ ಹೇಳ್ತವೆ. ಆದ್ರೆ ಇದರಲ್ಲಿ ಅಸಲಿ ಸತ್ಯ ಯಾವುದು ಅನ್ನೋದು ಮಾತ್ರ ಇಲ್ಲಿ ತನಕ ಜಗತ್ತಿಗೆ ಗೊತ್ತಾಗಿಲ್ಲ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುನಿಕ್ ಟೆಕ್ ವರ್ಲ್ಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.